ಇವತ್ತು ನಮ್ಮ ಈ ಒಂದು ಸಿದ್ದನಕುಂಟಪ್ಪ ಮತ್ತು ಈ ಒಂದು ಕಾಲಭೈರೇಶ್ವರ ಒಂದು ದೇವಸ್ಥಾನದ ಒಂದು ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಈ ಒಂದು ಹೊಳೆಗೆ ಎಲ್ಲ ನಮ್ಮ 5 ಗಣತೆ ಎಲ್ಲ ಅಣ್ಣ ತಮ್ಮಗಳು ಇವತ್ತು ಇಡೀ ಆಂಧ್ರದಿಂದ ಇರ್ಬೋದು, ಇವತ್ತು ಕರ್ನಾಟಕದಾದ್ಯಂತ ಇರತಕ್ಕಂತ ಎಲ್ಲ ಚಿತ್ರದುರ್ಗ, ತುಮಕೂರು ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯಿಂದ ಅನೇಕ ಜನ ಇವತ್ತು ಅಣ್ಣ ತಮ್ಮಗಳು ಏನ್ ಬಂದಿದ್ದಾರೆ. ಇವತ್ತು ಕರ್ನಾಟಕದ ಆದ್ಯಂತ ಮತ್ತು ಎಲ್ಲ ಆಂಧ್ರ ಪ್ರದೇಶದಿಂದ ಎಲ್ಲ ನಮ್ಮ ಏನು ಅಣ್ಣ ತಮ್ಮಗಳು ಆಗಮಿಸಿದ್ದಾರೆ. ಇವತ್ತೊಂದು ದೇವಸ್ಥಾನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ಲರ ಬದುಕಲ್ಲಿ ಆ ಒಂದು ಸಿದ್ದನಕುಂಟಪ್ಪ ಒಳ್ಳೇದ್ ಮಾಡ್ಲಿ. ಇದೇ ರೀತಿ ಇನ್ನು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನದಾಗಿ ಸೇರ್ತಾ ಈ ಒಂದು ಭಗವಂತನ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಸರ್ವರಿಗೂ ಸನ್ಮಂಗಲವನ್ನು ಉಂಟು ಮಾಡ್ಲಿ. ಮತ್ತು ನಾನು ಒಬ್ಬ ನಿಗಮದ ಅಧ್ಯಕ್ಷನಾಗಿ, ನಾನು ಒಬ್ಬ ಅಣ್ಣತಮ್ಮನಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಸಹ ನಿಮ್ ಜೊತೆಲಿ ಇರ್ತೇನೆ. ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ನೀವು ಸರ್ಕಾರದ ಸವಲತ್ತು ಪಡಿಬೇಕು ಅಂತಂದ್ರೆ ನಮ್ಮ ಒಂದು ನಿಗಮಕ್ಕೆ ಅರ್ಜಿ ಹಾಕಿ ಖಂಡಿತವಾಗಿ ನನ್ನ ಒಂದು ಶಕ್ತಿ ಮೀರಿ ಕೈಲಾದ ಮಟ್ಟಕ್ಕೆ ನಾವು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ, ಸರ್ಕಾರದ ಒಂದು ಇತಿಮಿತಿಯಲ್ಲಿ ಒಂದು ಸಂವಿಧಾನದ ಅಡಿಯಲ್ಲಿ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ, ಖಂಡಿತವಾಗಿ ನಾನು ಸಹ ಒಬ್ಬ ಈ ಒಂದು ಅಣ್ಣತಮ್ಮನಾಗಿ ಸಮಾಜ ಜೊತೆಲಿ ಇರ್ತೇನೆ. ಸಿದ್ದನಕುಂಟಪ್ಪ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತೇನು ಸಿದ್ದನಕುಂಟೆ ಸಿದ್ದೇಶ್ವರ ಸ್ವಾಮಿ ಮತ್ತು ಕಾಲಭೈರವೇಶ್ವರ ಸ್ವಾಮಿ ನೂತನ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಅದರ ಅಂಗವಾಗಿ ಇವತ್ತು ಸ್ವಾಮಿಯ ಗಂಗಾ ಪೂಜೆ ಇವತ್ತು ಗೋಪಿಕುಂಟೆ ಕೆರೆಯಲ್ಲಿ ನಡೀತಾ ಇದೆ. ನಮ್ಮ ಅಣ್ಣ ತಿಪ್ಪೇಸ್ವಾಮಣ್ಣ ಅವರು ಹೇಳಿದಾಗೆ ಸುಮಾರು 100 ವರ್ಷಗಳ ಹಿಂದೆ ಇಲ್ಲಿ ನಮ್ಮ ಪೂರ್ವಜರು ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ಮತ್ತು ಕಾಲಭೈರವೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿ ಅಂದಿನಿಂದಲೂ ಅನಾದಿ ಕಾಲದಿಂದಲೂ ಸಹ ನಮ್ಮ 5 ಅಂಬಿನ ಅಣ್ಣ ತಮ್ಮದಿರು ಕಾಮನಟ್ಟಿ, ರೊಳ್ಳೆ, ಗುಂಡುಮಾಲೆ ಮತ್ತು ಚಂಗಾವರ, ಕೊಮರೇನಹಳ್ಳಿ ಕೊಂಬಿಗೆ ಸಂಬಂಧಪಟ್ಟಂತ ಎಲ್ಲ ಅಣ್ಣ ತಮ್ಮದಿರು ಸಹ ಅರೇನರ್ಗೊಲ್ಲರಿಗೆ ಸಂಬಂಧಪಟ್ಟಂತ ಎಲ್ಲ ಅಣ್ಣ ತಮ್ಮದಿರು ಇಲ್ಲಿ ಬಹಳ ಶ್ರದ್ಧಾಭಕ್ತಿಯಿಂದ ನಡೆದುಕೊಂಡು ಇಲ್ಲಿ ಸ್ವಾಮಿಯನ್ನ ಆರಾಧನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಏನು ಶಿಥಿಲಾವಸ್ಥೆಯಲ್ಲಿ ಇದ್ದಂತ ದೇವಸ್ಥಾನವನ್ನ ಇವತ್ತು ಎಲ್ಲ ಅಣ್ಣ ತಮ್ಮದಿರು ಮತ್ತು ಬರಗೂರು ಗ್ರಾಮಸ್ಥರು ಮತ್ತು ಇತರೆ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸರ್ವ ಜನಾಂಗದ ಭಕ್ತಾದಿಗಳು ಸಹ ಸೇರಿ ಇವತ್ತು ಜೀರ್ಣೋದ್ಧಾರ ಕಾರ್ಯ ನಡೆದಿದೆ. ಇವತ್ತು ಗಂಗಾ ಪೂಜೆ, ನಾಳೆ ದೇವಸ್ಥಾನದ ಓಪನಿಂಗ್ ಇದೆ ಮತ್ತು ಸ್ವಾಮಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳಿದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ, ಸುಮಾರು ಒಂದು 25ರಿಂದ 30 ಸಾವಿರ ಜನ ಭಕ್ತಾದಿಗಳು ಸೇರ್ತಕ್ಕಂಥ ನಿರೀಕ್ಷೆ ಇದೆ. ಎಲ್ಲ ಗಣ್ಯಾತಿ ಗಣ್ಯರು, ಅನಂತಪುರ ಜಿಲ್ಲೆ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಬೆಂಗಳೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಈಗ ಎಲ್ಲಾ ಭಾಗದಿಂದನೂ ಎಲ್ಲ ಗಣ್ಯ ವ್ಯಕ್ತಿಗಳು ಸಹ ಆಗಮಿಸ್ತಾ ಇದ್ದಾರೆ. ಈ ಒಂದು ಮಹತ್ತರ ಕಾರ್ಯವನ್ನ ಮಾಡಿರ್ತಕ್ಕಂಥ ನಮ್ಮ ಅರೇನರ್ಗೊಲ್ಲರ ಅಣ್ಣ ತಮ್ಮದಿರಿಗೆ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ದೇವತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದವರೆಗೂ ಸಹ ಒಳ್ಳೇದಾಗಲಿ. ಸ್ವಾಮಿ ಎಲ್ಲ ಭಕ್ತಾದಿಗಳು ಸಕಲ ಸನ್ಮಾನಗಳನ್ನು ಉಂಟು ಮಾಡಲಿ, ಉತ್ತಮವಾದ ಮಳೆ ಬೆಳೆ ಆಗಲಿ, ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಸಕಲ ಸಂಪತ್ತನ್ನು ಕರುಣಿಸ್ಲಿ ಅಂತಂದು ಈ ಸಂದರ್ಭದಲ್ಲಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ. ಶಿರಾ ತಾಲೂಕು ಬರಗೂರು ಹತ್ರ ಶ್ರೀ ಸಿದ್ದೇಶ್ವರ ಸ್ವಾಮಿ ಮತ್ತು ಕಾಲಭೈರವೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತಿನಿಂದ 2 ದಿನ ಕಾಲ ನಡೀತಾ ಇದೆ. ಅತಿ ಪುರಾತನವಾದಂಥ ದೇವಸ್ಥಾನ. ಇತಿಹಾಸದಲ್ಲಿ ಈ ಥರ ದೇವರನ್ನ ಮಾಡಿ ಉತ್ಸವ ಮಾಡಿ ಸಾಮಾನ್ಯ 400-500 ವರ್ಷಗಳಾಗಿದೆ. 400-500 ವರ್ಷಗಳ ತದನಂತರ ಇದಕ್ಕೆ ಸೇರಿದಂಥ ಸುಮಾರು 5 ಕಟ್ಟೆಮನೆಯವರು, ಚಂಗವರ ಆಗ್ಬೋದು, ಕಾಮನಟ್ಟಿ ಆಗ್ಬೋದು, ಗುಂಡುಮಾಲೆ ಆಗ್ಬೋದು, ರೊಳ್ಳೆ ಆಗ್ಬೋದು, ಕೊಮರೇನಹಳ್ಳಿ ಆಗ್ಬೋದು, ಇವರೆಲ್ಲೂ ಸೇರ್ಕೊಂಡು ಇದು ಭಾಳ ಅದ್ದೂರಿಯಿಂದ ಮಾಡ್ತಾರೆ. ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡಿ ಸಿದ್ದೇಶ್ವರ ಸ್ವಾಮಿನ ಹೊಸದಾಗಿ ಪ್ರತಿಷ್ಠೆ ಮಾಡಿ ಈ ಸಮಸ್ತ ಜನಾಂಗಕ್ಕೆ ದೇವರು ಆಶೀರ್ವಾದ ಕೊಡಲಿ, ಕೃಪೆ ತೋರಿಸ್ಲಿ, ಈ ಪ್ರಾಂತ ಚೆನ್ನಾಗಿರಲಿ, ಒಳ್ಳೆ ರೈತರಿಗೆ ಒಳ್ಳೇದಾಗಲಿ, ಸುಖ ಸಂತೋಷದಿಂದ ಒಳ್ಳೆ ಬೆಳೆ ಬೆಳೀಲಿ ಉದ್ದೇಶದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವೆ. ಇದೊಂದು ಇತಿಹಾಸ. 100 ವರ್ಷದ ಕೆಳಗಡೆ ಅವ್ರ ದಿನ ಮುತ್ತಾತುಗಳು ಸೇರಿದಂಥವ್ರು. ಇದು ಯಾದವ ಸಮಾಜಕ್ಕೆ ಸೇರಿದಂಥ ದೇವರು ಆದ್ರೂ ಕೂಡ ಎಲ್ಲರೂ ಕೂಡ ಇದನ್ನ ಆರಾಧನೆ ಮಾಡ್ತಕ್ಕಂಥ ಸಂದರ್ಭ. ಇವತ್ತು ನಾಳೆ ಎಲ್ಲ ಭಕ್ತಾದಿ, ಸಮಸ್ತ ಭಕ್ತಾದಿ, ಕುಲ ಮತ ಭೇದವಿಲ್ಲದಂಗೆ, ಪಾರ್ಟಿ ಪಕ್ಷ ಭೇದ ಎಲ್ಲರನ್ನು ಭಾಗವಹಿಸಿ ಈ ಕಾರ್ಯಕ್ರಮ ದಿಗ್ವಿಜಯ ಮಾಡಬೇಕು. ಮತ್ತೆ ಇದ್ರ ಮುಖಾಂತರ ಸರ್ವ ಜನ ಕೂಡ ಸಮಸ್ತ ಜನಕ್ಕೆ ಒಳ್ಳೇದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ.
ಈ ದಿವಸ ಏನು ನಮ್ಮ ಸಿದ್ಲಗುಂಟಪ್ಪ ದೇವಸ್ಥಾನದ ಜೀರ್ಣೋದ್ಧಾರದ ಮೊದಲನೇ ದಿವಸದ ಅಂಗವಾಗಿ ಇವತ್ತು ಜಲ್ದಿ ಕಾರ್ಯಕ್ರಮ ಗೋಪಿಕುಂಟೆ ಕೆರೆನಲ್ಲಿ ನಡೀತಾ ಇದೆ. ಈ ಒಂದು ಸಿದ್ಲಗುಂಟಪ್ಪ ಅಂದ್ರೆ ನಾವು ಇಂಚೆ ಚಿಕ್ಕ ಹುಡುಗರಿಂದ ಸಹ ಒಂದು ಮನೆಯಲ್ಲಿ ಒಂದು ಎಮ್ಮೆ ಅಥವಾ ಹಸು ಇದ್ರೆ ನಾವು ಮೊದಲು ತಂದು ಹಾಲು ಹಾಕ್ತಿದ್ದೆ ಅದೊಂದು ದೇವಸ್ಥಾನಕ್ಕೆ. ಅಷ್ಟೊಂದು ಪುರಾತನವಾದಂತ ದೇವಸ್ಥಾನ. ಸುಮಾರು ವರ್ಷದಿಂದ ಕೂಡ ಪ್ರಯತ್ನ ಮಾಡ್ತಾ ಇದ್ರು. ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಗಳಿಗೆ ಕೂಡ್ ಬರಬೇಕು ಅಂತಾರೆ. ಇವತ್ತು ಬರಗೂರಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, ಈಶ್ವರ ದೇವಸ್ಥಾನ ಇರ್ಬೋದು, ಎಲ್ಲಾ ಜೀರ್ಣೋದ್ಧಾರ ಆಗಿತ್ತು. ಅದೇ ರೀತಿ ಈ ಒಂದು ಸಿದ್ಲಗುಂಟಪ್ಪ ದೇವಸ್ಥಾನ ಕೂಡ ಎಲ್ಲ ಬಂಧುಗಳಿಂದ ಇವತ್ತು ಜೀರ್ಣೋದ್ಧಾರ ಆಗಿ ನಾಳೆ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಒಂದು ದೇವಸ್ಥಾನದಿಂದ ದೇವರ ಆಶೀರ್ವಾದ ಎಲ್ರಿಗೂ ಇರ್ಲಿ, ಆಶೀರ್ವಾದ ಮಾಡ್ಲಿ. ಅದೇ ರೀತಿ ಒಂದು ಉತ್ತಮವಾದಂತ ಮಳೆ ಬೆಳೆ ಕೊಡ್ಲಿ, ಎಲ್ರಿಗೂ ಸಕಲರಿಗೂ ಒಂದು ಸಿದ್ಲಗುಂಟಪ್ಪ ಒಂದು ಆಶೀರ್ವಾದ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ, ಹಾಗೂ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ಯಶಸ್ವಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ. ಗೋಪಿಕುಂಟೆ ಹತ್ರ ಜಲ್ದಿ ಮಹೋತ್ಸವ ಕಾರ್ಯಕ್ರಮ ಮೊದಲ ದಿನ. ಈ ಸಂದರ್ಭದಲ್ಲಿ ಜಲ್ದಿ ಮಹೋತ್ಸವದಲ್ಲಿ ಗೋಪಿಕುಂಟೆ ಗ್ರಾಮಸ್ಥರು ಸೇರಿದಂತ ಗೌಡ್ರು, ಯಜಮಾನರು, ಪೂಜಾರು, ಅಣ್ಣ ತಮ್ಮಂದಿರು, ಮುಖ್ಯಸ್ಥ ಎಲ್ಲರೂ ಕೂಡ ಇವತ್ತಿನ ಗೋಪಿಕುಂಟೆ ಕೆರೆನಲ್ಲಿ ಇವರೆಲ್ಲರಿಗೂ ಅನ್ನದಾನ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೂ ಕೂಡ ಗೋಪಿಕುಂಟೆ ಗ್ರಾಮಸ್ಥರು ಕೂಡ ಸಮಸ್ತ ಭಕ್ತಾದಿಗಳ ಪರವಾಗಿ ಅನಂತ ವಂದನೆಗಳನ್ನು ಹೇಳ್ತಾ ಇದ್ವಿ. ಈ ಕಾರ್ಯಕ್ರಮ ಉತ್ಸವದ ಬಹಳಷ್ಟು ಮಾಡ್ತಾ ಇರ್ಬೇಕು ಈ ತರ. ಕಾರಣ ಇವತ್ತಿನ ಯುವ ಪೀಳಿಗೆಗೆ ಗೊತ್ತಾಗ್ಬೇಕಂದ್ರೆ ಈ ತರ ಮಾಡ್ತಾ ಇರೋ ಗೊತ್ತಾಗ್ತದೆ, ಇಲ್ಲಾಂದ್ರೆ ಬಹಳ ಕಷ್ಟವಾಗ್ತದೆ. ಪ್ರತಿಯೊಬ್ಬ ಮನುಷ್ಯ ಸುಖವಾಗಿ ಸಂತೋಷವಾಗಿ ಆನಂದ ಆಗಿರ್ಬೇಕಂದ್ರೆ ಆಧ್ಯಾತ್ಮಿಕ ಚಿಂತನೆ ಬಹಳ ಮುಖ್ಯ. ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಮಾಡೋದು ತುಂಬಾ ಸಂತೋಷ. ಬಹಳ ಕಷ್ಟಪಟ್ಟು ನಮ್ಮ ಅಣ್ಣ ತಮ್ಮಂದ್ರು ಭಕ್ತಾದಿಗಳು ಮಾಡಿದ್ದಾರೆ. ಅವರೆಲ್ಲರೂ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ, ಇದು ಕಷ್ಟಪಟ್ಟವ್ರು ಎಲ್ಲರಿಗೂ ಅವ್ರ ಕುಟುಂಬಕ್ಕೆ ಚೆನ್ನಾಗಿ ಕಾಪಾಡ್ಲಿ, ದೇವರು ಅಷ್ಟ ಐಶ್ವರ್ಯ ಭೋಗ ಬಾಯಿ ಕೊಟ್ಟು ಮಕ್ಕಳು ಚೆನ್ನಾಗಿ ಕಾಪಾಡ್ಲಿ ಅಂತ ಹೇಳ್ತಾ, ಇವತ್ತು ನಾಳೆ ನಡೆಯುತ್ತ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಿ ದಿಗ್ವಿಜಯ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಾರ್ಥಿಸ್ತೇವೆ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.